ಅಪಘಾತದಲ್ಲಿ ಮೃತಪಟ್ಟ ವೈದ್ಯೆಯ ಅಂಗಾಂಗಗಳನ್ನು ದಾನ ಮಾಡಿದ ಪೋಷಕರು. ಬೈಕ್ ಅಪಘಾತದಲ್ಲಿ ಮೃತಪಟ್ಟ ವೈದ್ಯಾಧಿಕಾರಿ 25 ವರ್ಷದ ಡಾಕ್ಟರ್ ಸಂಧ್ಯಾ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಸಾವಿನಲ್ಲೂ ಮಾನವೀಯತೆ ಮೆರೆದಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 11 ತಿಂಗಳುಗಳಿಂದ ಡಾಕ್ಟರ್ ಸಂಧ್ಯಾ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಪ್ರತಿನಿತ್ಯ ಕೆಜಿಎಫ್ನಿಂದ ಬೂದಿಕೋಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರಯಾಣಿಸುತ್ತಿದ್ದರು. ಡಿಸೆಂಬರ್ 6ರಂದು ಮನೆಯಿಂದ ಆಸ್ಪತ್ರೆಗೆ ತಂದೆಯ ಜೊತೆ ಬೈಕ್ನಲ್ಲಿ ಬರುವ ವೇಳೆ ಡಾಕ್ಟರ್ ಸಂಧ್ಯಾ ಮಾರ್ಗ ಮಧ್ಯೆ ಗಾಜಗಾ ಗೇಟ್ ಬಳಿ ಬೈಕ್ನಿಂದ ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದ ತಲೆಗೆ ತೀವ್ರವಾದ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ನಂತರ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು, ಮೆದುಳು ನಿಷ್ಕ್ರಿಯಗೊಂಡ ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ 9ರ ಸೋಮವಾರ ಬೆಳಗ್ಗೆ 10 ಗಂಟೆಯಲ್ಲಿ ಮೃತಪಟ್ಟಿದ್ದಾರೆ. ತನ್ನ ಮಗಳು ಆಶಯದಂತೆ ಪೋಷಕರು ಮಣಿಪಾಲ ಆಸ್ಪತ್ರೆಯಲ್ಲಿ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ವೈದ್ಯಕೀಯ ಸಂಶೋಧನೆ ಮತ್ತು ಶಿಕ್ಷಣದ ಉದ್ದೇಶಕ್ಕಾಗಿ ಮಂಗಳವಾರ ಮೃತದೇಹವನ್ನು ಪೋಷಕರು ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾನ ಮಾಡಲಿದ್ದಾರೆ. ಅಂತ ಹೇಳಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೂದಿಕೋಟೆ. ಇಲ್ಲಿ ನಮ್ಮ ಇವತ್ತೇನು ಡಾಕ್ಟರ್ ಸಂಧ್ಯಾ ಸ್ನೇಹ ಪ್ರಭು ಅವರು ಮರಣ ಹೊಂದಿದ್ದಾರೆ. ಸೊ ಅವರ ಸಹೋದ್ಯೋಗಿ ನಾವು. ಸೊ ನಮ್ಮೊಟ್ಟಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ಒಳ್ಳೆ ಬಾಂಧವ್ಯನ ಬೆಳೆಸಿ ಸೊ ಕೆಲಸ ಮಾಡೋ ಒಂದು ಹುಮ್ಮಸ್ಸಿನಲ್ಲಿ ಅವರು ಬಹಳಷ್ಟು ನಮ್ಮ ಜೊತೆಗೆ ವರ್ತನೆಯನ್ನು ಮಾಡಿಕೊಂಡು ಕೆಲಸ ಮಾಡ್ತಿದ್ರು. ಸೊ ಅವತ್ತಿನ ದಿವಸ ನಮ್ಮ ದುರದೃಷ್ಟ ಅಂತ ಹೇಳ್ಬೋದು. ಈ ಒಂದು ಘಟನೆ ಆಗಿದೆ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಆದರೂ ಈ ಒಂದು ಸಂಭವ ನಡೆದಿದೆ. ಸೊ ಅವರು ಇವತ್ತಿನ ದಿವಸ ಏನು ನಮಗೆ ಒಂದು ಅಂಗಾಂಗಗಳನ್ನ ದಾನ ಮಾಡಿದ್ದಾರೆ. ಸೊ ಅದು ನಮ್ಮ ಯುವಕರಿಗೆ ಎಲ್ಲರಿಗೂ ಇದೊಂದು ಪ್ರೇರೇಪಣೆಯಾಗಿ ನಾವೆಲ್ಲರೂ ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಒಂದು ಮಾರ್ಗದರ್ಶನ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಹೇಳಿ, ಅದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಸರು ಏನು ಅಂಗಾಂಗ ದಾನ ಮಾಡಿಬಿಟ್ಟು ಹೋದರು. ಸೊ ಅವರಂತೆ ಸೊ ಇವರು ಆ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ, ಸಮಾಜಕ್ಕೊಂದು ಒಳ್ಳೆ ಸಂದೇಶನ ಕೊಟ್ಟು ಹೋಗಿದ್ದಾರೆ. ಸೊ ಅದರಂತೆ ನಾವೆಲ್ಲ ಆ ಒಂದು ನುಡಿನ ಕಾಪಾಡ್ತೀವಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀವಿ. ನಿಮ್ಮ ಹೆಸರು? ಶಿವಶಂಕರ್. ಮತ್ತು ನಿಮ್ಮ ಉದರದ ಪ್ರವಾದ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪ್ರಸಾದ ಪೂರ್ಣೆಯೇ ಪ್ರಭುವಿನ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸುತ್ತಮುತ್ತಲಿನ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಫಲವಾದ ಯೇಸು ಧನ್ಯರು. ಸಂತಾನದ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಂಧ್ಯಾ ಸ್ನೇಹ ಪ್ರಭು ಅವರು ಏನೆನ್ನೆ ಕಾರ್ಯ ಮುಗಿಸ್ಕೊಂಡು ಏನು ಹಾಸ್ಪಿಟ್ಲಲ್ಲಿ ಕೆಲಸ ಮುಗಿಸ್ಕೊಂಡು ದಾರಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿರೋದು 3-4 ಡೇಸ್ ಹಿಂದೆ ಆಗಿರ್ತದೆ, ಫ್ರೈಡೇ ಆಗಿರುತ್ತದೆ. ಅವ್ರ ತಲೆಗೆ ತೀವ್ರ ಪೆಟ್ಟಾಗಿರುತ್ತೆ ಅಂತ ನಾನು ತಮ್ಮ ಮುಖಾಂತರ ಅಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಥರ ಅವರಿಗೆ ತುರ್ತು ಚಿಕಿತ್ಸೆ ಬೇಕು, ಮಣಿಪಾಲ್ ಹಾಸ್ಪಿಟಲಿದ್ದಾರೆ, ಸ್ವಲ್ಪ ಸಹಾಯ ಮಾಡಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಏನು ಬದುಕಿ ಬರಲಿ ಅಂತ. ಇವಾಗ ಐತೆ 24-25 ಇಯರ್ಸು, ಇನ್ನೂ ಸೇವೆ ಮಾಡೋದು ತುಂಬ ಇತ್ತು. ತುಂಬ ಕಠಿಣ ಪರಿಶ್ರಮ ಮಾಡಿ ಅವರು MBBS ಆಗಿ ಈ ಗೌರ್ಮೆಂಟ್ ಸೀಟ್ ತೊಗೊಂಡಿದ್ದಾರೆ ಅಂದರೆ ಅದು ಚಿಕ್ಕ ವಿಚಾರ ಅಲ್ಲ. ಈ ಸಾವಿನಲ್ಲಿ ಕೂಡ ಅವರು ಸಾರ್ಥಕವನ್ನು ಮೆರೆದಿದ್ದಾರೆ. ಅಂಗಾಂಗಗಳನ್ನು ದಾನ ಮಾಡಿ ಇನ್ನೊಬ್ಬರು ತಮ್ಮ ಏನು ಮುಖಾಂತರ ಇನ್ನೊಂದು 4-5 ಜನಕ್ಕೆ ಒಳ್ಳೆಯದಾಗ್ತದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದು ಆಗಬಾರ್ದಾಗಿತ್ತು, ಬಟ್ ವಿಧಿ ನಮ್ಮ ಕೈಯಲ್ಲಿರೋದಿಲ್ಲ. ಅವ್ರ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿಯಾಗಲಿ, ಅವ್ರ ಕುಟುಂಬಕ್ಕೆ ಏನು ಅವರು ಕಳ್ಕೊಂಡಿದ್ದಾರೆ ಚಿಕ್ಕ ಮಗುನ, ಅದನ್ನು ಬರೆಸೋ ಶಕ್ತಿ ದೇವ್ರು ನೀಡಲಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಹಳ್ಳಿ ಡಾಕ್ಟರ್ ಸಂಧ್ಯಾ ಸ್ನೇಹ ಪ್ರಭು ಅವರು PSC ಬೂದಿಕೋಟೆಯಲ್ಲಿ ವೈದ್ಯಾಧಿಕಾರಿಗಳ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮನ್ನು ಅಲ್ಲಿ ಹೋಗಿದ್ದಾರೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ತುಂಬ ಬೇಜಾರಿದೆ, ಅವ್ರ ಮನೆಯಲ್ಲೂ ತುಂಬ ಬೇಜಾರಿದೆ. ಇವರು ಒಂದು ನಿಷ್ಠಾವಂತ ವೈದ್ಯಾಧಿಕಾರಿಗಳಾಗಿದ್ದು ಒಳ್ಳೆಯ ಜನರಿಗೆ ಉತ್ತಮ ಸೇವೆಗಳನ್ನು ನೀಡಿದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ಅಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಪ್ರಚಲಿತವಾಗಿರುತ್ತದೆ. ಇವರ ಸೇವೆ ಅಪಾರ. ಅಂದರೆ ಇವರು ಇಷ್ಟು ಬೇಗ ಈ ರೀತಿ ದುರ್ಮರಣ ಹೊಂದುತ್ತಾರೆ ಎಂದು ನಾವು ಎಂದೂ ಭಾವಿಸಿಲ್ಲ. ಏಕೆಂದರೆ ನಗ್ನಗ್ತಾ ಒಂದು ಪೇಷಂಟ್ಸ್ನ ಟ್ರೀಟ್ ಮಾಡ್ತಾರೆ ಅಂತ ಒಂದು ಇವರು
ಬಂದ್ಬಿಟ್ಟು ನನ್ನ ಕೆಳಗೆ ಕೆಲಸ ಮಾಡೋದು ಇವರು ಕಾರ್ಯವೈಖರಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ತುಂಬ ಬೇಜಾರಾಗ್ತದೆ ಇವರು ಬಿಟ್ಟೋಗಿರೋದು ನಮಗೆ. ದೇವರು ಇವ್ರ ಕುಟುಂಬಕ್ಕೆ ಇವರು ಆಗಲಿ ಹೋದ್ಮೇಲೆ ಶಕ್ತಿ ಇವ್ರನ್ನ ಬಿಟ್ಟಿರುವಂಥ ಶಕ್ತಿ ಕೊಡಲಿ ಅಂದ್ಬಿಟ್ಟು ಪ್ರಾರ್ಥಿಸ್ತೀನಿ. KGF ನಗರದ ನಿವಾಸಿಗಳು ಹಾಗೂ ನಮ್ಮ PHC ಬೂದಿಕೋಟೆಯ ವೈದ್ಯಾಧಿಕಾರಿಗಳು ಆಗಿದ್ದಂತಹ ಡಾಕ್ಟರ್ ಸಂಧ್ಯಾ ಪ್ರಭು ಅವರು ಕಳೆದ 3 ದಿನಗಳ ಹಿಂದೆ ಬೈಕ್ ಅಪಘಾತಕ್ಕೆ ಈಡಾಗಿ ಅವರ ಮೆದುಳು ನಿಷ್ಕ್ರಿಯಗೊಂಡು ಮಣಿಪಾಲ್ ಆಸ್ಪತ್ರೆಗೆ ಸೇರಿಕೊಂಡಿದ್ದರು. ನಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಆದರೆ ಅವರು ನಮ್ಗೆ ವಿಷಯ ಗೊತ್ತಾದ ಮೇಲೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಅವ್ರು ಬೇಗ ಗುಣಮುಖರಾಗಲಿ ಅಂತೇಳಿ. ಆದರೆ ಯಾಕೋ ಗೊತ್ತಿಲ್ಲ, ಭಗವಂತ ಬೇಗ ಅವರನ್ನು ಕರೆಸ್ಕೊಂಡ್ಬಿಟ್ಟ. ಆದರೂ ಕೂಡ ಅವರು ಸಾವಿನಲ್ಲೂ ಕೂಡ ಅವರ ದೇಹದ ಅಂಗಾಂಗಗಳನ್ನು ದಾನ ಮಾಡಿ ಇವತ್ತು ಅವ್ರದ್ದು ಒಂದು ಸಾರ್ಥಕ ಜೀವನ ಅಂತ ಹೇಳಿ ನಮಗೆಲ್ರಿಗೂ ಒಂದು ಪ್ರೇರಣೆಯಾಗಿ ಹೋಗಿದ್ದಾರೆ. ಏನು ಈ ಚಿಕ್ಕ ವಯಸ್ಸಿನಲ್ಲೇ ಅವರು ಈ ಒಂದು ಮರಣ ಆಗಬಾರ್ದಾಗಿತ್ತು. ಆದರೆ ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ.